ಜಾಕಿ ಸಿನಿಮಾದ ಕ್ರೇಜ್ ನೋಡಿ ಅಭಿಮಾನಿ ದೇವರುಗಳು. ಈ ಚಿತ್ರ ಪ್ಯಾನ್ ಇಂಡಿಯಾ ಕ್ವಾಲಿಟಿ ಸಿನಿಮಾ. ಇಲ್ಲಿ ಅಪ್ಪು ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಹಾಗಾಗಿ ಈ ಚಿತ್ರವನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಅಂತ ಫ್ಯಾನ್ಸ್ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಹೌದು, ಪುನೀತ್ ರಾಜ್ಕುಮಾರ್ ಅವರ ಹಳೆಯ ಸಿನಿಮಾ ಹೊಸ ಸಿನಿಮಾಗಳನ್ನ ಮೀರಿಸಿ ಜನಪ್ರಿಯತೆಯನ್ನ ಪಡೆದುಕೊಳ್ತಾ ಇದೆ. ಬಾಕ್ಸ್ ಆಫೀಸ್ ಮತ್ತೆ ಶೇಕ್ ಆಗ್ತಾ ಇದೆ. ಹೊಸ ಸಿನಿಮಾಗಳು ನಾಚುವಂತೆ ಕಲೆಕ್ಷನ್ ಅನ್ನ ಮಾಡ್ತಾ ಇದೆ. ಈ ವರ್ಷದ ಸೂಪರ್ ಹಿಟ್ ಸಿನಿಮಾಗಳ ಸಾಲಿಗೆ ಜಾಕಿ ಸೇರುವುದು ಕನ್ಫರ್ಮ್ ಆಗಿದೆ. 2010ರ ಬಿಗ್ ಹಿಟ್ ಸಿನಿಮಾ ಆಗಿದ್ದ ಜಾಕಿ 2024ರ ಬಿಗ್ ಹಿಟ್ ಸಿನಿಮಾ ಆದರೂ ಕೂಡ ಅಚ್ಚರಿ ಪಡಬೇಕಿಲ್ಲ. 100ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿರುವ ಜಾಕಿ ಸಿನಿಮಾ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಥಿಯೇಟರ್ಗಳ ಮುಂದೆ ಜನ ಜಾತ್ರೆಯೇ ಸೇರಿದೆ. 2010ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದ ಜಾಕಿ ಈಗಾಗಲೇ ಹಲವು ಬಾರಿ ಟಿವಿಯಲ್ಲೂ ಕೂಡ ಪ್ರದರ್ಶನವಾಗಿತ್ತು. ಅಪ್ಪು ಅಭಿಮಾನಿಗಳೆಲ್ಲ ಈ ಸಿನಿಮಾವನ್ನ ಈಗಾಗಲೇ ಸಾಕಷ್ಟು ಸಲ ನೋಡಿದ್ದಾರೆ. ಆದರೂ ಕೂಡ ಮತ್ತೆ ಮತ್ತೆ ಚಿತ್ರಮಂದಿರಗಳಿಗೆ ನುಗ್ಗಿ ಜಾಕಿ ದರ್ಶನ ಮಾಡ್ತಾ ಇದ್ದಾರೆ. ಇದು ಅಪ್ಪು ಅವರ ಜನಪ್ರಿಯತೆಗೆ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಜಾಕಿ ಸಿನಿಮಾಗೆ ಸಿಗುತ್ತಿರುವ ಭರ್ಜರಿ ರೆಸ್ಪಾನ್ಸ್ ನೋಡಿರುವ ಅಭಿಮಾನಿ ದೇವರುಗಳು ಜಾಕಿ ಚಿತ್ರವನ್ನ ಹಲವು ಭಾಷೆಗಳಿಗೆ ಡಬ್ ಮಾಡಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡಿ ಅಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಜಾಕಿ ರಿಲೀಸ್ ಆದ ಸಮಯದಲ್ಲಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಚಾಲ್ತಿಯಲ್ಲಿರಲಿಲ್ಲ. ಹಾಗಾಗಿ ಈ ಸಿನಿಮಾ ಕನ್ನಡದಲ್ಲಿ ಮಾತ್ರ ತೆರೆಗೆ ಬಂದಿತು. ಆದರೂ ಕೂಡ ಪರಭಾಷೆಯ ಪ್ರೇಕ್ಷಕರು ಈ ಚಿತ್ರವನ್ನ ಕನ್ನಡದಲ್ಲೇ ನೋಡಿ ಮೆಚ್ಚಿಕೊಂಡಿದ್ರು. ಇದೀಗ ಈ ಸಿನಿಮಾವನ್ನ ಡಬ್ ಮಾಡಿ ಬೇರೆ ಭಾಷೆಗಳಲ್ಲಿ ರಿಲೀಸ್ ಮಾಡಿ ಅಂತ ಫ್ಯಾನ್ಸ್ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಜಾಕಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಭಿನ್ನ ವಿಭಿನ್ನ ಗೆಟಪ್ಗಳಿತ್ತು. ಅವರ ಡ್ಯಾನ್ಸ್ ಸ್ಟೆಪ್ಗಳನ್ನ ಇದುವರೆಗೂ ಕೂಡ ಯಾರು ಮ್ಯಾಚ್ ಮಾಡಲು ಆಗಿಲ್ಲ. ಇನ್ನು ಆಕ್ಷನ್ ಸೀನ್ಗಳ ಬಗ್ಗೆ ಮಾತನಾಡುವ ಹಾಗೆ ಇಲ್ಲ. ಸೂರಿ ನಿರ್ದೇಶನದಲ್ಲಿ ಗಟ್ಟಿತನವಿತ್ತು. ಚಿತ್ರಕಥೆ ಮನರಂಜನೆಯಿಂದ ಕೂಡಿತು. ಪಕ್ಕ ಮಾಸ್ ಮಸಾಲಾ ಚಿತ್ರ ಇದಾಗಿತ್ತು. ಹಾಗಾಗಿ ಈ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆದ್ರೆ ತಪ್ಪೇನು ಅನ್ನೋದು ಅಭಿಮಾನಿಗಳ ವಾದ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೂ 2 ದಿನ ಮೊದಲು ತೆರೆಗೆ ಬಂದಿರುವ ಜಾಕಿ ನಿರೀಕ್ಷೆಗೂ ಮೀರಿದ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತಾ ಇದೆ. ಹೊಸ ಸಿನಿಮಾ ರೇಂಜ್ಗೆ ಬಾಕ್ಸ್ ಆಫೀಸ್ನಲ್ಲಿ ಗಳಿಕೆಯನ್ನ ಕಾಣ್ತಾ ಇದೆ. ಕರ್ನಾಟಕದ ಜನತೆಗೆ ಮತ್ತೆ ದೇವ್ರ ನೋಡೋ ಭಾಗ್ಯ ಸಿಕ್ಕಿದೆ. ದಯಮಾಡಿ ಎಲ್ಲರೂ ಬಂದು ದೇವ್ರ ದರ್ಶನ ಮಾಡಬೇಕು. ಕ್ರೇಜ್ ಅಂದ್ರೆ ಇದ್ರು ಕರ್ನಾಟಕ ನಮ್ಮನಕ ಇವತ್ತೇನು ಇರಲ್ಲ. ನನಗೆ ಶಿವಣ್ಣ ಅವ್ರ ಫಿಲಮ್ ನೋಡ್ಲಿ, ಬಟ್ ಜಾತಿ ಕ್ರೇಜ್ ನೆಕ್ಸ್ಟ್ ಲೆವೆಲ್. ಭಾಷೆಗಳನ್ನೆಲ್ಲ ಮುಖ್ಯ. ಇವತ್ತು ಹಿಟ್ಟು ಪವರ್ ಸ್ಟಾರ್ ಸೂಪರ್ ಕ್ರೇಜ್ ಅಲ್ಟಿಮೇಟ್ ಸರ್. ಬಟ್ ನೋಡಿರ್ಲಿಲ್ಲ, ಇನ್ನು ಚಿಕ್ಕ ಪಾಪು ಇದೆ. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿತ್ತು. ಪ್ರಾಬಬ್ಲಿ ವಿಕಾರ ನಿನಗೆ ದೇವರು ಲಾಸ್ಟಲ್ಲಿ ಹಾಕಿದ್ರೆ ಸೂಪರ್ ಆಗಿರೋದು. ಐ ಮೀನ್ ಈಗ ನೋಡಕ್ಕೆ ತುಂಬಾ ಖುಷಿ ಆಯ್ತು. 29 ಇನ್ನೊಂದು ಹಬ್ಬ ಬರ್ತೈತೆ. ಅವಾಗ ನೋಡ್ಬೇಕು. ಡೌಟ್ ರಾಜ, ನಾನು ಡೌಟ್ ಇಟ್ಕೊಂಡಿಲ್ಲ ಕಣ. ನಮ್ಮ ಕಣ ದೀಪಾವಳಿ ಬಂದೇ ಬರ್ತಾ ಪಟಾಕಿ ಯಾವಂದೇ ಆಗಿರ್ಲಿ. ಹೆಸರು ಮಾಡೋ ಸಿರಾಗೋ ಹಾಗೆ, ಉಸಿರು ಹೋದರೂ ಹೆಸರಿರೋ ಹಾಗೆ, ಆ ಚರಿತ್ರೆಗೆ ನೀನು ಮುನ್ನಡಿ 100 ಸಾರಿ ಕೂಗು. ಪವರ್ ಆಫ್ ಯೂತ್. ಹಾರನ ಜೈಕರ್ನ ನಮಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಹರಿಸಿದ್ರೆ ಶಿವಣ್ಣ ಟಗರು, ರಾಘವನ್ ಬ್ರದರು, ಅಪ್ಪು ಪವರು, ಇನ್ನೆಲ್ಲಿಂದ ನಮ್ಮ ಯುವ ಭಾಷೆ ದರ್ಬಾರು. ಹವಾ ಅನ್ನೋರ್ಗೆಲ್ಲ ಇನ್ನೆಲ್ಲಿಂದ ಎದೆ ಇಲ್ಲಿ ಢವಾ. ಇದೇ ಮಾರ್ಚ್ 29ಕ್ಕೆ ನಮ್ಮ ಭಾಷೆ ಯುವ ಇತಿಹಾಸ ಸೃಷ್ಟಿ ಮಾಡೋದು ಜಾಕಿ. ಇನ್ನು ಯುವ ಪಿಕ್ಚರ್ ಇದೆ, ಇನ್ನು ಬಾಕಿ. ಅವಾಗ ತೋರಿಸಿ. ಇದು ಹಬ್ಬ ಇದು ಯುವ ಸದಾಶಿವನಗರ 18 ಕ್ರಾಸ್ ರೋಡ್
ಫುಲ್ ರಶ್, ಸದಾಶಿವನಗರ ಕ್ರಾಸ್ ರೋಡ್ ಫುಲ್ ರಶ್. ಯುವ ಬಾಸ್ ನೋಡಿ ಅಭಿಮಾನಿಗೆ ಸಿಕ್ತು ಒಂದು ದಿಲ್ಲು ಖುಷಿ. ಸದಾಶಿವನಗರ ನೋಡಿ ಸದಾಶಿವನಗರ ಕ್ರಾಸ್ ರೋಡ್ ಫುಲ್ ರಶ್, ಸದಾಶಿವನಗರ ಕ್ರಾಸ್ ರೋಡ್ ಫುಲ್ ರಶ್. ಅಪ್ಪು ಬಾಸ್ ನೋಡಿ ಅಭಿಮಾನಿಗೆ ಸಿಕ್ತು ಒಂದು ದಿಲ್ಲು ಖುಷಿ. ಥ್ಯಾಂಕ್ ಯು ಸೊ ಮಚ್. ಜೈ ಅಪ್ಪು ಬಾಸ್, ನಮ್ಮ ಬಾಸ್ ಅಪ್ಪು ಬಾಸು. ಮತ್ತೆ ಮತ್ತೆ ಮೂವೀಸ್ ರಿಲೀಸ್ ಆಗ್ಬೇಕು. ನಮ್ಮಂತ ಅಭಿಮಾನಿಗಳು ನೋಡಿ ಅಷ್ಟು ಜನ ಸಾಗರ, ನರ್ತಕಿ ಥಿಯೇಟರ್ಗೆ ಹೋಗಿ ಫುಲ್ಲು ಜನ ಸಾಗರ. ಈ ತರ ನಮ್ಮ ಬಾಸ್ ಮೂವಿ ರಿಲೀಸ್ ಆಗ್ತಾ ಇದೆ, ನಮ್ಗೆ ಫುಲ್ ಜೋಶ್ ಆಗ್ತಾ ಇರುತ್ತೆ. ನಾವು ಬರ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ನಮ್ಮ ಬಾಸ್ನ ಬೆಳೆಸ್ತಾ ಇರ್ತೀವಿ. ಇವಾಗ ಯುವ ಬರ್ತಿದಾರೆ, ಪ್ಲೀಸ್ ಎಲ್ಲರೂ ಯುವ ಸಪೋರ್ಟ್ ಮಾಡಿ. ಐ ಲವ್ ಯು ಅಪ್ಪು ಬಾಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.